ಒಕ್ಕಲಿಗ ನಾಯಕರ ಸಭೆಗೆ ಎಚ್.ಡಿ. ದೇವೇಗೌಡರು ಗೈರಾಗಿದ್ದಾರೆ. ಅನಾರೋಗ್ಯದ ಕಾರಣದಿಂದಾಗಿ ಸಭೆಗೆ ಮಾಜಿ ಪ್ರಧಾನಿ ಗೈರಾಗಿದ್ದಾರೆ, ಬರೋದಕ್ಕೆ ಸಾಧ್ಯ ಆಗಿಲ್ಲ. ಕುಮಾರಸ್ವಾಮಿ ಜೊತೆಗೆ ದೂರವಾಣಿ ಮೂಲಕ ಎಚ್.ಡಿ. ದೇವೇಗೌಡರು ಚರ್ಚೆಯನ್ನ ಕೂಡ ನಡೆಸಿದ್ದಾರೆ. ಈ ಸಭೆಯಲ್ಲಿ ಏನೇನ್ ವಿಚಾರಗಳು ಮಾತಾಡಬೇಕು ಅದರ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಮಾಹಿತಿಯನ್ನ ನೀಡಿದ್ದಾರೆ ಮಾಜಿ ಪ್ರಧಾನಿ ದೇವೇಗೌಡರು. ಈ ಸಭೆಯಲ್ಲಿ ಏನೇನ್ ಮಾತಾಡಬೇಕು, ಯಾವ ವಿಚಾರ ಪ್ರಮುಖವಾಗಿ ಚರ್ಚೆ ಆಗಬೇಕು, ಅದರ ಜೊತೆಯಲ್ಲಿ ತಮ್ಮ ವಿಚಾರ ಇದಕ್ಕೆ ಸಂಬಂಧಪಟ್ಟಂತೆ ತಿಳಿಸಿದ್ದಾರೆ ಅನ್ನುವಂತಹ ಮಾಹಿತಿ. ಒಕ್ಕಲಿಗ ನಾಯಕರ ಸಭೆ ಇವತ್ತು. ಆ ಸಭೆಯಲ್ಲಿ ಎಲ್ಲಾ ಪಕ್ಷದ ಒಕ್ಕಲಿಗ ನಾಯಕರು ಭಾಗಿಯಾಗಿರೋದು ಬಹಳ ಕುತೂಹಲವನ್ನ ಮೂಡಿಸಿದೆ. ನಿರ್ಮಲಾನಂದನಾಥ ಶ್ರೀಗಳ ನೇತೃತ್ವದಲ್ಲಿ ಈ ಸಭೆಯಲ್ಲಿ ನಾಯಕರೆಲ್ಲರೂ ಕೂಡ ಭಾಗಿಯಾಗಿರೋದು ಅದನ್ನ ಗಮನಿಸ್ತಾ ಇದ್ದೀವಿ. ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್, ಸಚಿವೆ ಶೋಭಾ ಕರಂದ್ಲಾಜೆ, ಸಂಸದ ಸುಧಾಕರ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದಾರೆ. ಬಹಳ ನಿರ್ಣಾಯಕ ಮೀಟಿಂಗ್ ವಿಜಯನಗರದ ಆದಿಚುಂಚನಗಿರಿ ಮಠದಲ್ಲಿ ನಡೀತಾ ಇರುವಂತಹ ಸಭೆ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಚಂದ್ರಶೇಖರ್, ಗಮನಿಸ್ತಾ ಇದ್ದೀವಿ ಈ ಒಕ್ಕಲಿಗರಲ್ಲಿ ಒಂದು ರೀತಿಯಲ್ಲಿ ಒಮ್ಮತ ಮೂಡುವಂತಹ ನಿಟ್ಟಿನಲ್ಲಿ ಸಭೆ ಈಗ ನಡೀತಾ ಇರೋದು. ಬಹಳ ಇಂಟ್ರೆಸ್ಟಿಂಗ್ ಅಂತಂದ್ರೆ ಈ ಸಭೆಯಲ್ಲಿ ಎಲ್ಲಾ ಪಕ್ಷಗಳ ಅಂದ್ರೆ ಯಾವುದೇ ಪಕ್ಷಭೇದ ಇಲ್ಲದೆ ಎಲ್ಲಾ ಪಕ್ಷಗಳ ನಾಯಕರು ಕೂಡ ಒಕ್ಕಲಿಗ ನಾಯಕರು ಭಾಗವಹಿಸಿರೋದು. ಪ್ರಮುಖವಾಗಿ ಒಕ್ಕಲಿಗ ಕ್ರಿಶ್ಚಿಯನ್, ಒಕ್ಕಲಿಗ ಮುಸ್ಲಿಂ ಇಂಥ ಸೇರ್ಪಡೆಗೆ ಆಕ್ಷೇಪಗಳು ಕೇಳಿ ಬರ್ತಾ ಇದೆ. ಈಗ ಈ ಒಕ್ಕಲಿಗ ನಾಯಕರ ನಿರ್ಧಾರಗಳೇನು, ಏನ್ ನಿರ್ಣಯಗಳನ್ನ ತೆಗೆದುಕೊಳ್ಳಲಾಯಿತು ಈ ಸಭೆಯಲ್ಲಿ ಅಂತ? ಅಶ್ವಿನಿ, ಖಂಡಿತವಾಗ್ಲು ಈಗಾಗಲೇ ಬಹಳ ಪ್ರಮುಖವಾಗಿ ಒಕ್ಕಲಿಗ ಸಮುದಾಯದಿಂದ ಪಕ್ಷಾತೀತವಾಗಿ ಸಭೆಯನ್ನ ಸೇರಿರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಗಮನಿಸೋದಾದ್ರೆ ಯಾವುದೇ ರೀತಿಯಾದಂತ ಗೊಂದಲಗಳಿರಬಾರ್ದು. ಸರ್ಕಾರ ಸಮೀಕ್ಷೆಯನ್ನ ಮಾಡಲಿ, ಆದ್ರೆ ಸಮೀಕ್ಷೆ ಯಾವುದೇ ರೀತಿಯಲ್ಲೂ ಕೂಡ ಏನು ಸಮುದಾಯಗಳಿಗೆ ಅಥವಾ ಕೆಳ ಹಂತದ ಇತರೆ ಸಮುದಾಯಗಳಿಗೂ ಕೂಡ ಅನ್ಯಾಯ ಆಗಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ಸಮುದಾಯವಾರು ಸಭೆಯನ್ನ ನಡೆಸಲಾಗ್ತಾ ಇದೆ. ಆದ್ರೆ ಇವತ್ತು ಬಹಳ ಪ್ರಮುಖವಾಗಿ ಒಕ್ಕಲಿಗ ಸಮುದಾಯದ ಸಭೆಯನ್ನ ನಡೆಸಲಾಗ್ತಾ ಇರ್ತಕ್ಕಂಥದ್ದು ಗಮನಿಸಬಹುದು. ಪ್ರಮುಖವಾಗಿ ಈ ಒಂದು ಸಭೆ ಯಾಕೆ ಹೈ ವೋಲ್ಟೇಜ್ ಅಂತ ಅಂದ್ರೆ ಪ್ರಮುಖವಾಗಿ ಸರ್ಕಾರದ ಭಾಗವಾಗಿರ್ತಕ್ಕಂಥ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಸಚಿವರಾದಂಥ ಚಲುವರಾಯಸ್ವಾಮಿ ಮತ್ತೆ ಎಂಸಿ ಸುಧಾಕರ್ ಕೂಡ ಈ ಸಭೆಯಲ್ಲಿ ಪ್ರಮುಖವಾಗಿ ಭಾಗಿಯಾಗಿರ್ತಕ್ಕಂಥದ್ದು. ಇದರ ಜೊತೆಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಸೇರಿದಂತೆ ಶೋಭಾ ಕರಂದ್ಲಾಜೆ ಹಾಗೆ ಇತರೆ ಬಹುತೇಕ ಮೂರೂ ಪಕ್ಷದ ಶಾಸಕರುಗಳು ಕೂಡ ಸಭೆಯಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು. ಸಮುದಾಯದಿಂದ ಒಂದು ನಿರ್ಧಾರವನ್ನು ಇವತ್ತು ತೆಗೆದುಕೊಳ್ತಾರೆ. ಏನು ಇತ್ತೀಚೆಗೆ ಈ ಒಂದು ಜಾತಿ ಕಾಲಂನಲ್ಲಿ ಕ್ರಿಶ್ಚಿಯನ್ ಒಕ್ಕಲಿಗ ಅಥವಾ ಬೇರೆ ಬೇರೆ ಏನು ಜಾತಿವಾರು ಕ್ರಿಶ್ಚಿಯನ್ಗೆ ಸೇರಿಸಿದ್ದಾರೆ, ಅದರಲ್ಲಿ ಒಕ್ಕಲಿಗ ಸಮುದಾಯವನ್ನು ಕೂಡ ಇದಕ್ಕೆ ಸೇರಿಸಿರ್ತಕ್ಕಂಥದ್ದು. ಇದರಿಂದ ನಮ್ಮ ಸಮುದಾಯಕ್ಕೆ ಅನ್ಯಾಯವಾಗುತ್ತೆ ಅಥವಾ ಈ ಜಾತಿ ಪಟ್ಟಿಯಲ್ಲಿ ಈ ಹೆಸರನ್ನ ಸೇರಿಸಿರೋದ್ರಿಂದ ನಮ್ಮ ಸಮುದಾಯ ಏನು ಒಂದಷ್ಟು ಕನ್ಫ್ಯೂಷನ್ ಆಗುವಂತ ಸಾಧ್ಯತೆ ಇದೆ. ಹೀಗಾಗಿ ಈ ಒಂದು ಪಟ್ಟಿಯನ್ನ ಕೈ ಬಿಡಬೇಕು ಅನ್ನುವಂಥದ್ದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಕುಂಚಿಟಿಗ ಸಮುದಾಯದ ಏನು ಸಮುದಾಯವನ್ನ ಒಂದು ರೀತಿ ಹೊರಗೆ ಇಡಲಾಗಿರ್ತಕ್ಕಂಥದ್ದು, ಅದನ್ನೇ ಪ್ರತ್ಯೇಕವಾಗಿ ನೋಡ್ಲಾಗ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಕುಂಚಿಟಿಗ ಸಮುದಾಯವೂ ಕೂಡ ಒಕ್ಕಲಿಗ ಸಮುದಾಯವೇ ಅನ್ನುವಂಥದ್ದು ಒಂದು ಸಂದೇಶವನ್ನ ಕೊಡಲಾಗುತ್ತೆ. ಇದರ ಜೊತೆಗೆ ಕೇವಲ ಒಕ್ಕಲಿಗ ಸಮುದಾಯ ಮಾತ್ರವಲ್ಲ, ಬಂಟ್ ಸಮುದಾಯ ಮತ್ತು ರೆಡ್ಡಿ ಸಮುದಾಯವನ್ನೂ ಕೂಡ ಈ ಸಭೆಗೆ ಆಹ್ವಾನವನ್ನು ಕೊಡಲಾಗಿರ್ತಕ್ಕಂಥದ್ದು. ಹೀಗಾಗಿ ಕೆಲವೊಂದು ಶಾಸಕರು ಮತ್ತು ಮಾಜಿ ಸಚಿವರುಗಳು ಕೂಡ ಈ ಸಭೆಗೆ ಬಂದಿರತಕ್ಕಂಥದ್ದು. ಉದಾಹರಣೆ ಸತೀಶ್ ರೆಡ್ಡಿ ಅವರು ಕೂಡ ಬಂದಿದ್ದಾರೆ ಮತ್ತು ಸುಧಾಕರ್ ಅವರು ಕೂಡ ಬಂದಿದ್ದಾರೆ. ಈ ರೀತಿಯಾದಂತಹ ಪ್ರಮುಖವಾಗಿ ರೆಡ್ಡಿ ಸಮುದಾಯದ ಶಾಸಕರುಗಳು, ಮಾಜಿ ಶಾಸಕರುಗಳು ಕೂಡ ಬಂದಿರತಕ್ಕಂಥದ್ದು. ಸಂದೇಶ ಒಂದೇ, ಒಕ್ಕಲಿಗರೆಲ್ಲರೂ ಕೂಡ ನಾವು ಒಂದಾಗಿದ್ದೇವೆ ಮತ್ತು ಒಂದು ಜಾತಿ ಪಟ್ಟಿಯಲ್ಲಿ ಒಕ್ಕಲಿಗ ಅನ್ನುವಂತ ಹೆಸರನ್ನೇ ಬರೆಸಬೇಕು. ಅದು ಇತರೆ ಯಾವುದೇ ಏನು ಜಾತಿ ಉಪಜಾತಿಗಳಿದ್ರೂ ಕೂಡ ಒಕ್ಕಲಿಗ ಸಮುದಾಯ ಅನ್ನುವಂಥದ್ದೇ ಬರೆಸಬೇಕು ಅನ್ನುವಂತ ಒಂದು ಒಗ್ಗಟ್ಟಿನ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಹೀಗಾಗಿ ಕಳೆದ 1 ಗಂಟೆಯಿಂದ ಶಾಸಕರುಗಳು ಮತ್ತು ಪ್ರಮುಖ ಯಾರೆಲ್ಲ ನಾಯಕರಿದ್ದಾರೆ ಅವರ ಅಭಿಪ್ರಾಯಕ್ಕೂ ಕೂಡ ಮನ್ನಣೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಈಗಾಗಲೇ ಒಂದು ಬಹಳ ಸ್ಪಷ್ಟವಾಗಿ ಎಲ್ಲ ಶಾಸಕರು ಅಥವಾ ಪ್ರಮುಖ ನಾಯಕರು ಹೇಳ್ತಾ ಇರ್ತಕ್ಕಂಥದ್ದು, ಸ್ವಾಮೀಜಿಗಳಿದ್ದೀರಾ, ನೀವು ಯಾವ ನಿರ್ಧಾರಕ್ಕೆ ತೆಗೆದುಕೊಳ್ತೀರಾ, ಸಮುದಾಯ ಎಲ್ಲವೂ ಕೂಡ ನಿಮ್ಮ ಜೊತೆಯಾಗಿರ್ತೇವೆ ಅನ್ನುವಂತ ಒಂದು ನಿರ್ಧಾರಕ್ಕೆ ಬಂದಿರತಕ್ಕಂಥದ್ದು. ಈ ಎಲ್ಲ ಅಭಿಪ್ರಾಯ ಸಂಗ್ರಹದ ಬಳಿಕ ಸ್ವಾಮೀಜಿಗಳು ಒಂದು ಸಂದೇಶವನ್ನು ಕೊಡ್ತಾರೆ. ಅದಕ್ಕೆ ಎಲ್ಲರೂ ಕೂಡ ಧ್ವನಿಗೂಡಿಸುವಂತ ನಿರ್ಧಾರಕ್ಕೆ ಕೂಡ ಬಂದಿರತಕ್ಕಂಥದ್ದು. ಈ ಕೆಲವೇ ಕ್ಷಣಗಳಲ್ಲಿ ಸುದ್ದಿಗೋಷ್ಠಿಯನ್ನು ಕೂಡ ಮಾಡಿ ಸಂದೇಶವನ್ನು ಕೊಡ್ತಾರೆ. ಸರ್ಕಾರಕ್ಕೂ ಕೂಡ ಈ ಮೂಲಕ ಒಂದು ಸ್ಪಷ್ಟ ಸಂದೇಶವನ್ನು ಕೂಡ ಕೊಡಲಿದ್ದಾರೆ. ಅಶ್ವಿನಿ, ಚಂದ್ರಶೇಖರ್, ಇದರ ಜೊತೆಯಲ್ಲಿ ಗಮನಿಸೋದಾದ್ರೆ ಈಗ ಇಲ್ಲಿರುವಂತಹ ಪ್ರಮುಖ ಗೊಂದಲ ಅಂತಂದ್ರೆ ಈ ಒಕ್ಕಲಿಗ
ಸಮುದಾಯದಲ್ಲಿ ಒಕ್ಕಲಿಗ ಕ್ರಿಶ್ಚಿಯನ್ ಹಾಗೂ ಒಕ್ಕಲಿಗ ಮುಸ್ಲಿಂ ಅನ್ನುವಂತ ಈ ಕಾಲಂ ಅನ್ನ ಸೇರ್ಪಡೆ ಮಾಡಿರೋದು. ಇದರ ಬಗ್ಗೆ ಏನಾದರೂ ನಿರ್ಣಯಗಳನ್ನ ತೆಗೆದುಕೊಳ್ಳಲಾಗುತ್ತಾ ಅಥವಾ ಇದರ ವಿರುದ್ಧವಾಗಿ ಏನಾದರೂ ಧ್ವನಿ ಎತ್ತುವಂತದ್ದು ಇಂಥದ್ದೇನಾದರೂ ನಡೀತಾ ಈ ಸಭೆಯಲ್ಲಿ ಅಂತ? ಅಶ್ವಿನಿ, ಈಗಷ್ಟೇ ಸಭೆ ಆರಂಭವಾಗಿರ್ತಕ್ಕಂಥದ್ದು. ಸಭೆಯಲ್ಲಿ ಏನು ಪ್ರಮುಖವಾಗಿ ಯಾರೆಲ್ಲ ನಾಯಕರಿದ್ದಾರೆ ಅವರ ಅಭಿಪ್ರಾಯವನ್ನ ಸಂಗ್ರಹ ಮಾಡಲಾಗ್ತಾ ಇದೆ. ಸೊ ನಿನ್ನೆ ಏನು ಸಚಿವ ಸಂಪುಟ ಸಭೆಯಲ್ಲಿ ಏನೆಲ್ಲ ನಿರ್ಧಾರವನ್ನು ತೆಗೆದುಕೊಳ್ಳಾಯಿತು ಮತ್ತು ಸರ್ಕಾರದಿಂದ ಯಾಕೆ ಒಂದು ಸಮೀಕ್ಷೆಯನ್ನ ಮಾಡಲಾಗ್ತಾ ಇದೆ ಅನ್ನುವಂತ ವಿವರಣೆಯನ್ನ ಈಗಾಗಲೇ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಕೊಡ್ತಾ ಇರ್ತಕ್ಕಂಥದ್ದು. ಅದರ ಜೊತೆಗೆ ಏನೆಲ್ಲ ನಿರ್ಧಾರದಿಂದ ಈ ಒಂದು ಸಭೆಯನ್ನ ಏನು ಜಾತಿ ಗಣತಿಯನ್ನ ಮಾಡಲಾಗ್ತಾ ಇದೆ ಅನ್ನುವಂಥದ್ದು. ಈಗಾಗಲೇ ಸರ್ಕಾರ ಎಲ್ಲೂ ಕೂಡ ನೇರವಾಗಿ ಇದು ಜಾತಿ ಸಮೀಕ್ಷೆ ಅಥವಾ ಜಾತಿ ಗಣತಿ ಅನ್ನುವಂಥದ್ದನ್ನ ನೇರವಾಗಿ ಹೇಳಿಲ್ಲ. ಕೇವಲ ಸಾಮಾಜಿಕ ಮತ್ತು ಆರ್ಥಿಕ ಸಮೀಕ್ಷೆ ಅನ್ನುವಂತ ಮಾತನ್ನ ಮಾತ್ರ ಹೇಳ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಸಚಿವ ಸಂಪುಟ ಸಭೆಯಲ್ಲಿ ಏನು ಹೊಸ ಜಾತಿ ಕಾಲಂ ಪಟ್ಟಿ ಏನಿದೆ ಆ ಪಟ್ಟಿಗೆ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ವಿರೋಧ ವ್ಯಕ್ತವಾಗಿದೆ. ನೇರವಾಗಿ ಮುಖ್ಯಮಂತ್ರಿಗಳ ವಿರುದ್ಧವೇ ಸಚಿವರು ಬಹುತೇಕ ತಿರುಗಿ ಬಿದ್ದಿದ್ರು. ಹೀಗಾಗಿ ಒಂದಷ್ಟು ಗೊಂದಲವಾಗಿದ್ದರಿಂದ ಹಿನ್ನೆಲೆಯಲ್ಲಿ ಒಂದಷ್ಟು ಅಂದ್ರೆ ಪ್ರಮುಖ ಶಾಸಕರು ಅಥವಾ ಪ್ರಮುಖ ಸಚಿವರ ಒಂದು ತಂಡವನ್ನ ಮಾಡಿ ಏನು ಮಾಡಬೇಕು ಅನ್ನುವಂತ ನಿರ್ಧಾರವನ್ನು ಕೂಡ ಕೈಗೊಳ್ಳಾಯಿತು. ಅದಾದ ಬಳಿಕ 22ರಿಂದ 7ನೇ ತಾರೀಕುವರೆಗೂ ಕೂಡ ಸಮೀಕ್ಷೆಯನ್ನ ಮಾಡಲಾಗುತ್ತೆ ಅನ್ನುವಂತ ಡೇಟ್ ಅನ್ನು ಕೂಡ ಮತ್ತೆ ಅನೌನ್ಸ್ ಮಾಡಿದೆ. ಈ ಸಮುದಾಯವಾರು ತಿರುಗಿ ಬಿದ್ರೆ ರಾಜ್ಯ ಸರ್ಕಾರ ಯಾವ ರೀತಿಯಾದಂತಹ ನಿರ್ಣಯವನ್ನು ತೆಗೆದುಕೊಳ್ಳುತ್ತೆ? ಯಾಕಂತಂದ್ರೆ ಒಂದು ವೇಳೆ ಏನು ಸಮುದಾಯದ ವಿರುದ್ಧ, ಯಾಕಂತಂದ್ರೆ ನಮ್ಮಲ್ಲಿ ಬಹುತೇಕ ಜಾತಿವಾರು ಸಮುದಾಯಗಳು ಇರೋದ್ರಿಂದ ಆ ಸಮುದಾಯಗಳು ಸರ್ಕಾರದ ವಿರುದ್ಧ ತಿರುಗಿ ಬಿದ್ರೆ ಮತ್ತೆ ಕಾಂಗ್ರೆಸ್ ಸರ್ಕಾರ ರಚನೆ ಮಾಡುವಂತದ್ದಾಗ್ಲಿ ಅಥವಾ ಸರ್ಕಾರ ಉಳಿಸಿಕೊಳ್ಳೋದಾದ್ದು ಬಹಳ ಕಷ್ಟವಾಗುತ್ತೆ. ಹೀಗಾಗಿ ಎಚ್ಚರಿಕೆಯ ಗಂಟೆಯನ್ನ ತೆಗೆದುಕೊಳ್ಳುವಂತ ನಿರ್ಧಾರಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಬಂದಿರತಕ್ಕಂಥದ್ದು. ಹೀಗಾಗಿ ಎಲ್ಲವನ್ನು ಕೂಡ ಪರಿಶೀಲನೆಯನ್ನ ಮಾಡಿ ಏನೆಲ್ಲ ಕ್ರಮವನ್ನು ತೆಗೆದುಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಇದು ಮಾಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಏನು ಸಭೆಯಲ್ಲಿ ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅದನ್ನ ಮುಖ್ಯಮಂತ್ರಿಗಳಿಗೆ ಸಂದೇಶದ ರೂಪದಲ್ಲಿ ಕಳಿಸ್ತಾರೆ. ಈಗಾಗಲೇ ಡೇಟ್ ಅನೌನ್ಸ್ ಮಾಡಿದ್ರು ಕೂಡ ನಮ್ಮ ಸಮುದಾಯದಿಂದ ಈ ರೀತಿಯಾದಂತಹ ನಿರ್ಣಯವನ್ನು ತೆಗೆದುಕೊಳ್ಳಲಾಗಿದೆ, ಮುಖ್ಯಮಂತ್ರಿಗಳಾಗಿ ತಮ್ಮ ಮೇಲೆ ಈ ರೀತಿಯಾದಂತಹ ನಾವು ಒತ್ತಡವನ್ನು ಹಾಕ್ತೇವೆ. ಸೊ ಹೀಗಾಗಿ ನೀವು ಯಾವ ರೀತಿಯಾದಂತಹ ನಿರ್ಧಾರವನ್ನು ತೆಗೆದುಕೊಳ್ಳಿ. ಒಂದು ವೇಳೆ ನಮ್ಮ ಸಮುದಾಯಕ್ಕೆ ಪೆಟ್ಟನ್ನ ಕೊಟ್ರೆ ನಾವು ಆ ಪೆಟ್ಟನ್ನ ನಿಮಗೆ ಮುಂದಿನ ಚುನಾವಣೆಯಲ್ಲಿ ಕೊಡ್ತೀವಿ ಅನ್ನುವಂತ ನೇರ ಸಂದೇಶವನ್ನ ಇವತ್ತಿನ ಸಭೆಯಲ್ಲಿ ತೆಗೆದುಕೊಳ್ಳಿರ್ತಕ್ಕಂಥದ್ದು. ಅಶ್ವಿನಿ. ರೈಟ್ ಚಂದ್ರಶೇಖರ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಒಕ್ಕಲಿಗ ನಾಯಕರ ಸಭೆಗೆ ಎಚ್.ಡಿ. ದೇವೇಗೌಡರು ಗೈರಾಗಿದ್ದಾರೆ. ಅನಾರೋಗ್ಯದ ಕಾರಣದಿಂದಾಗಿ ಸಭೆಗೆ ಮಾಜಿ ಪ್ರಧಾನಿ ಗೈರಾಗಿದ್ದಾರೆ, ಬರೋದಕ್ಕೆ ಸಾಧ್ಯ ಆಗಿಲ್ಲ. ಕುಮಾರಸ್ವಾಮಿ ಜೊತೆಗೆ ದೂರವಾಣಿ ಮೂಲಕ ಎಚ್.ಡಿ. ದೇವೇಗೌಡರು ಚರ್ಚೆಯನ್ನ ಕೂಡ ನಡೆಸಿದ್ದಾರೆ. ಈ ಸಭೆಯಲ್ಲಿ ಏನೇನ್ ವಿಚಾರಗಳು ಮಾತಾಡಬೇಕು ಅದರ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಮಾಹಿತಿಯನ್ನ ನೀಡಿದ್ದಾರೆ ಮಾಜಿ ಪ್ರಧಾನಿ ದೇವೇಗೌಡರು. ಈ ಸಭೆಯಲ್ಲಿ ಏನೇನ್ ಮಾತಾಡಬೇಕು, ಯಾವ ವಿಚಾರ ಪ್ರಮುಖವಾಗಿ ಚರ್ಚೆ ಆಗಬೇಕು, ಅದರ ಜೊತೆಯಲ್ಲಿ ತಮ್ಮ ವಿಚಾರ ಇದಕ್ಕೆ ಸಂಬಂಧಪಟ್ಟಂತೆ ತಿಳಿಸಿದ್ದಾರೆ ಅನ್ನುವಂತಹ ಮಾಹಿತಿ. ಒಕ್ಕಲಿಗ ನಾಯಕರ ಸಭೆ ಇವತ್ತು. ಆ ಸಭೆಯಲ್ಲಿ ಎಲ್ಲಾ ಪಕ್ಷದ ಒಕ್ಕಲಿಗ ನಾಯಕರು ಭಾಗಿಯಾಗಿರೋದು ಬಹಳ ಕುತೂಹಲವನ್ನ ಮೂಡಿಸಿದೆ. ನಿರ್ಮಲಾನಂದನಾಥ ಶ್ರೀಗಳ ನೇತೃತ್ವದಲ್ಲಿ ಈ ಸಭೆಯಲ್ಲಿ ನಾಯಕರೆಲ್ಲರೂ ಕೂಡ ಭಾಗಿಯಾಗಿರೋದು ಅದನ್ನ ಗಮನಿಸ್ತಾ ಇದ್ದೀವಿ. ಜೊತೆಗೆ ಡಿಸಿಎಂ ಡಿ.ಕೆ. ಶಿವಕುಮಾರ್, ಸಚಿವೆ ಶೋಭಾ ಕರಂದ್ಲಾಜೆ, ಸಂಸದ ಸುಧಾಕರ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದಾರೆ. ಬಹಳ ನಿರ್ಣಾಯಕ ಮೀಟಿಂಗ್ ವಿಜಯನಗರದ ಆದಿಚುಂಚನಗಿರಿ ಮಠದಲ್ಲಿ ನಡೀತಾ ಇರುವಂತಹ ಸಭೆ ಇದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಚಂದ್ರಶೇಖರ್, ಗಮನಿಸ್ತಾ ಇದ್ದೀವಿ ಈ ಒಕ್ಕಲಿಗರಲ್ಲಿ ಒಂದು ರೀತಿಯಲ್ಲಿ ಒಮ್ಮತ ಮೂಡುವಂತಹ ನಿಟ್ಟಿನಲ್ಲಿ ಸಭೆ ಈಗ ನಡೀತಾ ಇರೋದು. ಬಹಳ ಇಂಟ್ರೆಸ್ಟಿಂಗ್ ಅಂತಂದ್ರೆ ಈ ಸಭೆಯಲ್ಲಿ ಎಲ್ಲಾ ಪಕ್ಷಗಳ ಅಂದ್ರೆ ಯಾವುದೇ ಪಕ್ಷ ಭೇದ ಇಲ್ಲದೆ ಎಲ್ಲಾ ಪಕ್ಷಗಳ ನಾಯಕರು ಕೂಡ ಒಕ್ಕಲಿಗ ನಾಯಕರು ಭಾಗವಹಿಸಿರೋದು. ಪ್ರಮುಖವಾಗಿ ಒಕ್ಕಲಿಗ ಕ್ರಿಶ್ಚಿಯನ್, ಒಕ್ಕಲಿಗ ಮುಸ್ಲಿಂ ಇಂಥ ಸೇರ್ಪಡೆಗೆ ಆಕ್ಷೇಪಗಳು ಕೇಳಿ ಬರ್ತಾ ಇದೆ. ಈಗ ಈ ಒಕ್ಕಲಿಗ ನಾಯಕರ ನಿರ್ಧಾರಗಳೇನು, ಏನ್ ನಿರ್ಣಯಗಳನ್ನ ತೆಗೆದುಕೊಳ್ಳಲಾಯಿತು ಈ ಸಭೆಯಲ್ಲಿ ಅಂತ?
ಅಶ್ವಿನಿ, ಖಂಡಿತವಾಗ್ಲು ಈಗಾಗಲೇ ಬಹಳ ಪ್ರಮುಖವಾಗಿ ಒಕ್ಕಲಿಗ ಸಮುದಾಯದಿಂದ ಪಕ್ಷಾತೀತವಾಗಿ ಸಭೆಯನ್ನ ಸೇರಿರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿ ಗಮನಿಸೋದಾದ್ರೆ ಯಾವುದೇ ರೀತಿಯಾದಂತ ಗೊಂದಲಗಳಿರಬಾರ್ದು. ಸರ್ಕಾರ ಸಮೀಕ್ಷೆಯನ್ನ ಮಾಡಲಿ, ಆದ್ರೆ ಸಮೀಕ್ಷೆ ಯಾವುದೇ ರೀತಿಯಲ್ಲೂ ಕೂಡ ಏನು ಸಮುದಾಯಗಳಿಗೆ ಅಥವಾ ಕೆಳ ಹಂತದ ಇತರೆ ಸಮುದಾಯಗಳಿಗೂ ಕೂಡ ಅನ್ಯಾಯ ಆಗಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ಸಮುದಾಯವಾರು ಸಭೆಯನ್ನ ನಡೆಸಲಾಗ್ತಾ ಇದೆ. ಆದ್ರೆ ಇವತ್ತು ಬಹಳ ಪ್ರಮುಖವಾಗಿ ಒಕ್ಕಲಿಗ ಸಮುದಾಯದ ಸಭೆಯನ್ನ ನಡೆಸಲಾಗ್ತಾ ಇರ್ತಕ್ಕಂಥದ್ದು ಗಮನಿಸಬಹುದು. ಪ್ರಮುಖವಾಗಿ ಈ ಒಂದು ಸಭೆ ಯಾಕೆ ಹೈ ವೋಲ್ಟೇಜ್ ಅಂತ ಅಂದ್ರೆ ಪ್ರಮುಖವಾಗಿ ಸರ್ಕಾರದ ಭಾಗವಾಗಿರ್ತಕ್ಕಂಥ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಸಚಿವರಾದಂತ ಚಲುವರಾಯಸ್ವಾಮಿ ಮತ್ತೆ ಎಂಸಿ ಸುಧಾಕರ್ ಕೂಡ ಈ ಸಭೆಯಲ್ಲಿ ಪ್ರಮುಖವಾಗಿ ಭಾಗಿಯಾಗಿರ್ತಕ್ಕಂಥದ್ದು. ಇದರ ಜೊತೆಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಸೇರಿದಂತೆ ಶೋಭಾ ಕರಂದ್ಲಾಜೆ ಹಾಗೆ ಇತರೆ ಬಹುತೇಕ ಮೂರೂ ಪಕ್ಷದ ಶಾಸಕರುಗಳು ಕೂಡ ಸಭೆಯಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು. ಸಮುದಾಯದಿಂದ ಒಂದು ನಿರ್ಧಾರವನ್ನು ಇವತ್ತು ತೆಗೆದುಕೊಳ್ತಾರೆ. ಏನು ಇತ್ತೀಚೆಗೆ ಈ ಒಂದು ಜಾತಿ ಕಾಲಂನಲ್ಲಿ ಕ್ರಿಶ್ಚಿಯನ್ ಒಕ್ಕಲಿಗ ಅಥವಾ ಬೇರೆ ಬೇರೆ ಏನು ಜಾತಿವಾರು ಕ್ರಿಶ್ಚಿಯನ್ಗೆ ಸೇರಿಸಿದ್ದಾರೆ, ಅದರಲ್ಲಿ ಒಕ್ಕಲಿಗ ಸಮುದಾಯವನ್ನು ಕೂಡ ಇದಕ್ಕೆ ಸೇರಿಸಿರ್ತಕ್ಕಂಥದ್ದು. ಇದರಿಂದ ನಮ್ಮ ಸಮುದಾಯಕ್ಕೆ ಅನ್ಯಾಯವಾಗುತ್ತೆ ಅಥವಾ ಈ ಜಾತಿ ಪಟ್ಟಿಯಲ್ಲಿ ಈ ಹೆಸರನ್ನ ಸೇರಿಸಿರೋದ್ರಿಂದ ನಮ್ಮ ಸಮುದಾಯ ಏನು ಒಂದಷ್ಟು ಕನ್ಫ್ಯೂಷನ್ ಆಗುವಂತ ಸಾಧ್ಯತೆ ಇದೆ. ಹೀಗಾಗಿ ಈ ಒಂದು ಪಟ್ಟಿಯನ್ನ ಕೈ ಬಿಡಬೇಕು ಅನ್ನುವಂಥದ್ದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಕುಂಚಿಟಿಗ ಸಮುದಾಯದ ಏನು ಸಮುದಾಯವನ್ನ ಒಂದು ರೀತಿ ಹೊರಗೆ ಇಡಲಾಗಿರ್ತಕ್ಕಂಥದ್ದು, ಅದನ್ನೇ ಪ್ರತ್ಯೇಕವಾಗಿ ನೋಡ್ಲಾಗ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಕುಂಚಿಟಿಗ ಸಮುದಾಯವೂ ಕೂಡ ಒಕ್ಕಲಿಗ ಸಮುದಾಯವೇ ಅನ್ನುವಂಥದ್ದು ಒಂದು ಸಂದೇಶವನ್ನ ಕೊಡಲಾಗುತ್ತೆ. ಇದರ ಜೊತೆಗೆ ಕೇವಲ ಒಕ್ಕಲಿಗ ಸಮುದಾಯ ಮಾತ್ರವಲ್ಲ, ಬಂಟ್ ಸಮುದಾಯ ಮತ್ತು ರೆಡ್ಡಿ ಸಮುದಾಯವನ್ನೂ ಕೂಡ ಈ ಸಭೆಗೆ ಆಹ್ವಾನವನ್ನು ಕೊಡಲಾಗಿರ್ತಕ್ಕಂಥದ್ದು. ಹೀಗಾಗಿ ಕೆಲವೊಂದು ಶಾಸಕರು ಮತ್ತು ಮಾಜಿ ಸಚಿವರುಗಳು ಕೂಡ ಈ ಸಭೆಗೆ ಬಂದಿರತಕ್ಕಂಥದ್ದು. ಉದಾಹರಣೆ ಸತೀಶ್ ರೆಡ್ಡಿ ಅವರು ಕೂಡ ಬಂದಿದ್ದಾರೆ ಮತ್ತು ಸುಧಾಕರ್ ಅವರು ಕೂಡ ಬಂದಿದ್ದಾರೆ. ಈ ರೀತಿಯಾದಂತಹ ಪ್ರಮುಖವಾಗಿ ರೆಡ್ಡಿ ಸಮುದಾಯದ ಶಾಸಕರುಗಳು ಮಾಜಿ ಶಾಸಕರುಗಳು ಕೂಡ ಬಂದಿರತಕ್ಕಂಥದ್ದು. ಸಂದೇಶ ಒಂದೇ, ಒಕ್ಕಲಿಗರೆಲ್ಲರೂ ಕೂಡ ನಾವು ಒಂದಾಗಿದ್ದೇವೆ ಮತ್ತು ಒಂದು ಜಾತಿ ಪಟ್ಟಿಯಲ್ಲಿ ಒಕ್ಕಲಿಗ ಅನ್ನುವಂತ ಹೆಸರನ್ನೇ ಬರೆಸಬೇಕು. ಅದು ಇತರೆ ಯಾವುದೇ ಏನು ಜಾತಿ ಉಪಜಾತಿಗಳಿದ್ರೂ ಕೂಡ ಒಕ್ಕಲಿಗ ಸಮುದಾಯ ಅನ್ನುವಂಥದ್ದೇ ಬರೆಸಬೇಕು ಅನ್ನುವಂತ ಒಂದು ಒಗ್ಗಟ್ಟಿನ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಹೀಗಾಗಿ ಕಳೆದ 1 ಗಂಟೆಯಿಂದ ಶಾಸಕರುಗಳು ಮತ್ತು ಪ್ರಮುಖ ಯಾರೆಲ್ಲ ನಾಯಕರಿದ್ದಾರೆ ಅವರ ಅಭಿಪ್ರಾಯಕ್ಕೂ ಕೂಡ ಮನ್ನಣೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಈಗಾಗಲೇ ಒಂದು ಬಹಳ ಸ್ಪಷ್ಟವಾಗಿ ಎಲ್ಲ ಶಾಸಕರು ಅಥವಾ ಪ್ರಮುಖ ನಾಯಕರು ಹೇಳ್ತಾ ಇರ್ತಕ್ಕಂಥದ್ದು, ಸ್ವಾಮೀಜಿಗಳಿದ್ದೀರಾ, ನೀವು ಯಾವ ನಿರ್ಧಾರಕ್ಕೆ ತೆಗೆದುಕೊಳ್ತೀರಾ, ಸಮುದಾಯ ಎಲ್ಲವೂ ಕೂಡ ನಿಮ್ಮ ಜೊತೆಯಾಗಿರ್ತೇವೆ ಅನ್ನುವಂತ ಒಂದು ನಿರ್ಧಾರಕ್ಕೆ ಬಂದಿರತಕ್ಕಂಥದ್ದು. ಈ ಎಲ್ಲ ಅಭಿಪ್ರಾಯ ಸಂಗ್ರಹದ ಬಳಿಕ ಸ್ವಾಮೀಜಿಗಳು ಒಂದು ಸಂದೇಶವನ್ನು ಕೊಡ್ತಾರೆ. ಅದಕ್ಕೆ ಎಲ್ಲರೂ ಕೂಡ ಧ್ವನಿಗೂಡಿಸುವಂತ ನಿರ್ಧಾರಕ್ಕೆ ಕೂಡ ಬಂದಿರತಕ್ಕಂಥದ್ದು. ಈ ಕೆಲವೇ ಕ್ಷಣಗಳಲ್ಲಿ ಸುದ್ದಿಗೋಷ್ಠಿಯನ್ನು ಕೂಡ ಮಾಡಿ ಸಂದೇಶವನ್ನು ಕೊಡ್ತಾರೆ. ಸರ್ಕಾರಕ್ಕೂ ಕೂಡ ಈ ಮೂಲಕ ಒಂದು ಸ್ಪಷ್ಟ ಸಂದೇಶವನ್ನು ಕೂಡ ಕೊಡಲಿದ್ದಾರೆ. ಅಶ್ವಿನಿ, ಚಂದ್ರಶೇಖರ್, ಇದರ ಜೊತೆಯಲ್ಲಿ ಗಮನಿಸೋದಾದ್ರೆ ಈಗ ಇಲ್ಲಿರುವಂತಹ ಪ್ರಮುಖ ಗೊಂದಲ ಅಂತಂದ್ರೆ ಈ ಒಕ್ಕಲಿಗ ಸಮುದಾಯದಲ್ಲಿ ಒಕ್ಕಲಿಗ ಕ್ರಿಶ್ಚಿಯನ್ ಹಾಗೂ ಒಕ್ಕಲಿಗ ಮುಸ್ಲಿಂ ಅನ್ನುವಂತ ಈ ಕಾಲಂ ಅನ್ನ ಸೇರ್ಪಡೆ ಮಾಡಿರೋದು. ಇದರ ಬಗ್ಗೆ ಏನಾದರೂ ನಿರ್ಣಯಗಳನ್ನ ತೆಗೆದುಕೊಳ್ಳಲಾಗುತ್ತಾ ಅಥವಾ ಇದರ ವಿರುದ್ಧವಾಗಿ ಏನಾದರೂ ಧ್ವನಿ ಎತ್ತುವಂತದ್ದು ಇಂಥದ್ದೇನಾದರೂ ನಡೀತಾ ಈ ಸಭೆಯಲ್ಲಿ ಅಂತ? ಅಶ್ವಿನಿ, ಈಗಷ್ಟೇ ಸಭೆ ಆರಂಭವಾಗಿರ್ತಕ್ಕಂಥದ್ದು. ಸಭೆಯಲ್ಲಿ ಏನು ಪ್ರಮುಖವಾಗಿ ಯಾರೆಲ್ಲ ನಾಯಕರಿದ್ದಾರೆ ಅವರ ಅಭಿಪ್ರಾಯವನ್ನ ಸಂಗ್ರಹ ಮಾಡಲಾಗ್ತಾ ಇದೆ. ಸೊ ನಿನ್ನೆ ಏನು ಸಚಿವ ಸಂಪುಟ ಸಭೆಯಲ್ಲಿ ಏನೆಲ್ಲ ನಿರ್ಧಾರವನ್ನು ತೆಗೆದುಕೊಳ್ಳಲಾಯಿತು ಮತ್ತು ಸರ್ಕಾರದಿಂದ ಯಾಕೆ ಒಂದು ಸಮೀಕ್ಷೆಯನ್ನ ಮಾಡಲಾಗ್ತಾ ಇದೆ ಅನ್ನುವಂತ ವಿವರಣೆಯನ್ನ ಈಗಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೊಡ್ತಾ ಇರ್ತಕ್ಕಂಥದ್ದು. ಅದರ ಜೊತೆಗೆ ಏನೆಲ್ಲ ನಿರ್ಧಾರದಿಂದ ಈ ಒಂದು ಸಭೆಯನ್ನ ಏನು ಜಾತಿ ಗಣತಿಯನ್ನ ಮಾಡಲಾಗ್ತಾ ಇದೆ ಅನ್ನುವಂಥದ್ದು. ಈಗಾಗಲೇ ಸರ್ಕಾರ ಎಲ್ಲೂ ಕೂಡ ನೇರವಾಗಿ ಇದು ಜಾತಿ ಸಮೀಕ್ಷೆ ಅಥವಾ ಜಾತಿ ಗಣತಿ ಅನ್ನುವಂಥದ್ದನ್ನ ನೇರವಾಗಿ ಹೇಳಿಲ್ಲ. ಕೇವಲ ಸಾಮಾಜಿಕ ಮತ್ತು ಆರ್ಥಿಕ ಸಮೀಕ್ಷೆ ಅನ್ನುವಂತ ಮಾತನ್ನ ಮಾತ್ರ ಹೇಳ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಸಚಿವ ಸಂಪುಟ ಸಭೆಯಲ್ಲಿ ಏನು ಹೊಸ ಜಾತಿ ಕಾಲಂ ಪಟ್ಟಿ ಏನಿದೆ ಆ ಪಟ್ಟಿಗೆ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ವಿರೋಧ ವ್ಯಕ್ತವಾಗಿದೆ. ನೇರವಾಗಿ ಮುಖ್ಯಮಂತ್ರಿಗಳ ವಿರುದ್ಧವೇ ಸಚಿವರು ಬಹುತೇಕ ತಿರುಗಿ ಬಿದ್ದಿದ್ರು. ಹೀಗಾಗಿ ಒಂದಷ್ಟು ಗೊಂದಲವಾಗಿದ್ದರಿಂದ ಹಿನ್ನೆಲೆಯಲ್ಲಿ ಒಂದಷ್ಟು ಅಂದ್ರೆ ಪ್ರಮುಖ ಶಾಸಕರು ಅಥವಾ ಪ್ರಮುಖ ಸಚಿವರ ಒಂದು ತಂಡವನ್ನ ಮಾಡಿ ಏನು ಮಾಡಬೇಕು ಅನ್ನುವಂತ ನಿರ್ಧಾರವನ್ನು ಕೂಡ ಕೈಗೊಳ್ಳಲಾಯಿತು. ಅದಾದ ಬಳಿಕ 22ರಿಂದ 7ನೇ ತಾರೀಕುವರೆಗೂ ಕೂಡ ಸಮೀಕ್ಷೆಯನ್ನ ಮಾಡಲಾಗುತ್ತೆ
ಅನ್ನುವಂತ ಡೇಟ್ ಅನ್ನು ಕೂಡ ಮತ್ತೆ ಅನೌನ್ಸ್ ಮಾಡಿದೆ. ಈ ಸಮುದಾಯವಾರು ತಿರುಗಬಿದ್ರೆ ರಾಜ್ಯ ಸರ್ಕಾರ ಯಾವ ರೀತಿಯಾದಂತಹ ನಿರ್ಣಯವನ್ನು ತೆಗೆದುಕೊಳ್ಳುತ್ತೆ? ಯಾಕಂತಂದ್ರೆ ಒಂದು ವೇಳೆ ಏನು ಸಮುದಾಯದ ವಿರುದ್ಧ, ಯಾಕಂತಂದ್ರೆ ನಮ್ಮಲ್ಲಿ ಬಹುತೇಕ ಜಾತಿವಾರು ಸಮುದಾಯಗಳು ಇರೋದ್ರಿಂದ ಆ ಸಮುದಾಯಗಳು ಸರ್ಕಾರದ ವಿರುದ್ಧ ತಿರುಗಿಬಿದ್ರೆ ಮತ್ತೆ ಕಾಂಗ್ರೆಸ್ ಸರ್ಕಾರ ರಚನೆ ಮಾಡುವಂತದ್ದಾಗ್ಲಿ ಅಥವಾ ಸರ್ಕಾರ ಉಳಿಸಿಕೊಳ್ಳೋದಾದ್ದು ಬಹಳ ಕಷ್ಟವಾಗುತ್ತೆ. ಹೀಗಾಗಿ ಎಚ್ಚರಿಕೆಯ ಗಂಟೆಯನ್ನ ತೆಗೆದುಕೊಳ್ಳುವಂತ ನಿರ್ಧಾರಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಬಂದಿರತಕ್ಕಂಥದ್ದು. ಹೀಗಾಗಿ ಎಲ್ಲವನ್ನು ಕೂಡ ಪರಿಶೀಲನೆಯನ್ನ ಮಾಡಿ ಏನೆಲ್ಲ ಕ್ರಮವನ್ನು ತೆಗೆದುಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಇದು ಮಾಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಏನು ಸಭೆಯಲ್ಲಿ ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅದನ್ನ ಮುಖ್ಯಮಂತ್ರಿಗಳಿಗೆ ಸಂದೇಶದ ರೂಪದಲ್ಲಿ ಕಳಿಸ್ತಾರೆ. ಈಗಾಗಲೇ ಡೇಟ್ ಅನೌನ್ಸ್ ಮಾಡಿದ್ರು ಕೂಡ ನಮ್ಮ ಸಮುದಾಯದಿಂದ ಈ ರೀತಿಯಾದಂತಹ ನಿರ್ಣಯವನ್ನು ತೆಗೆದುಕೊಳ್ಳಲಾಗಿದೆ, ಮುಖ್ಯಮಂತ್ರಿಗಳಾಗಿ ತಮ್ಮ ಮೇಲೆ ಈ ರೀತಿಯಾದಂತಹ ನಾವು ಒತ್ತಡವನ್ನು ಹಾಕ್ತೇವೆ. ಸೊ ಹೀಗಾಗಿ ನೀವು ಯಾವ ರೀತಿಯಾದಂತಹ ನಿರ್ಧಾರವನ್ನು ತೆಗೆದುಕೊಳ್ಳಿ. ಒಂದು ವೇಳೆ ನಮ್ಮ ಸಮುದಾಯಕ್ಕೆ ಪೆಟ್ಟನ್ನ ಕೊಟ್ರೆ ನಾವು ಆ ಪೆಟ್ಟನ್ನ ನಿಮಗೆ ಮುಂದಿನ ಚುನಾವಣೆಯಲ್ಲಿ ಕೊಡ್ತೀವಿ ಅನ್ನೋ ನೇರ ಸಂದೇಶವನ್ನ ಇವತ್ತಿನ ಸಭೆಯಲ್ಲಿ ತೆಗೆದುಕೊಳ್ಳಿರ್ತಕ್ಕಂಥದ್ದು. ಅಶ್ವಿನಿ. ರೈಟ್ ಚಂದ್ರಶೇಖರ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.